ಕೌಟುಂಬಿಕ ಅಂದ್ರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ. ಈ ಚಿತ್ರವನ್ನು ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿ ಅವರು ತುಂಬ ಶ್ರಮ ವಹಿಸಿ, ಹಗಲಿರುಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದ್ರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್. ಲವ್ 360 ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ, ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಡಿಸಿದ್ದಾರೆ. ತುಂಬ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಂತೆ ನಮ್ಮ ಚಿತ್ರದ ನಟಿ ರಾಧಿಯಾ ತುಂಬ ಒಳ್ಳೆಯ ಹುಡುಗಿ, ತುಂಬ ಚೆನ್ನಾಗಿ ಡ್ಯಾನ್ಸು ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ರಾಧಿಯಾ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಮಗೆ. ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾರೆ ನಮ್ಮ ಸಿನಿಮಾಗೆ. ಅವ್ರಿಗೆ ಇನ್ನೂ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ. ಅದೇ ರೀತಿ ನಮ್ಮ ಚಿತ್ರತಂಡದಲ್ಲಿ ಮಧುಸೂದನ್ ಸರ್ ಬರಬೇಕಾಗಿತ್ತು. ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬಿಜಿ ಆಗಿದ್ದಾರೆ. ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ನಮ್ಮ ವರಟಾ ಪ್ರಶಾಂತ್ ಸರ್ ಬರಬೇಕಾಗಿತ್ತು. ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ, ಅದಕ್ಕೆ ಅವ್ರು ಬಂದಿಲ್ಲ. ಮತ್ತು ನಮ್ಮ ಚಲುರಾಜ್ ಅವರು ಸಹಿತ ಒಳ್ಳೆಯ ಅಭಿನಯ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಅವರು ಇದ್ದಾರೆ, ಅವರು ನಮ್ಮ ವಿಜಯಪುರದವರು. ಅದರಂತೆ ಆರತಿ ಮೇಡಮ್ ಅವರು ಇದ್ದಾರೆ, ಅವರು ಧಾರವಾಡದವರು. ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ. ಮತ್ತು ಹಲವಾರು ನಟರು. ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಒಂದು ಸದಾನಂದ್ ಅವರಿದ್ದಾರೆ, ಅವರು ತುಂಬ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರಾದರೂ ಹೆಸರು ಮರ್ತಿರ್ಬೋದು, ಆದರೆ ನನಗೆ ಎಷ್ಟು ಸಂತೋಷ ಆಗಿದೆ ಈ ಸಿನಿಮಾ ಮಾಡಲಿಕ್ಕೆ. ತುಂಬ ಖುಷಿಯಾಗಿದ್ದೀನಿ. ಪ್ರತಿಯೊಬ್ಬರು ನನಗೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಬರಬೇಕಾಗಿತ್ತು. ಅವರು ಚಿಕ್ಕಮಗಳೂರಲ್ಲಿ ಶೂಟಿಂಗಲ್ಲಿ ಇದ್ದಾರೆ, ಅವರು ಬರಲಿಲ್ಲ. ಅವ್ರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅವ್ರಿಗೂ ಇನ್ನು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ತುಂಬ ತುಂಬ ಸಹಕಾರ ಮಾಡಿ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ದು ದೇಸಾಯಿ ಸಿನಿಮಾ ಒಂದು ಕುಟುಂಬ, ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು. ನಾನು ತುಂಬ ಹೆಮ್ಮೆಯಿಂದ ಒಳ್ಳೆ ಚಿತ್ರ ಮೂಡಿ ಬಂದಿದೆ. ಅಷ್ಟೇ ಅಲ್ಲದೆ ನಮ್ಮ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಲೋನಿ ಸರ್ ಕೂತಿದ್ದಾರೆ. ನನಗಿನ ಹೆಚ್ಚು ನಮ್ಮ ಸಿನಿಮಾದ ಪ್ರಚಾರವನ್ನು ನಮ್ಮ ಲೋನಿ ಸಾಹೇಬರು ಮಾಡ್ತಾ ಇದ್ದಾರೆ. ಸರ್, ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಸರ್. ತುಂಬ ಸಹಕಾರ ನೀಡಿದ್ದೀರಿ, ತುಂಬ ಥ್ಯಾಂಕ್ ಯು. ತಾವೆಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದ್ದೀರಿ. ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ.